ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿದ್ದೀವಿ ಇವತ್ತು ಹಾಸನ್ ರೋಡಲ್ಲಿ. ಹೇಗಿದೆ ಬೆಳಗ್ಗೆ ರೈಡು? ನೆನ್ನೆ ಮಳೆ ಬಂದಿರೋದಕ್ಕೂ ಫುಲ್ಲು ಫಾಗಿ ನೋಡಿ ಇದರ ಫುಲ್ಲು. ನಮ್ಮ ಇವತ್ತಿನ ಡೆಸ್ಟಿನೇಷನ್ನು ಆದಿಚುಂಚನಗಿರಿ. ಬೆಂಗಳೂರಿಂದ ಸುಮಾರು 110 ಕಿಲೋಮೀಟರ್ ಇದೆ. ಇವಾಗ ಆಗಲೇ ಒಂದು 60 ಕಿಲೋಮೀಟರ್ ಕವರ್ ಮಾಡಿ ಕುಣಿಗಲ್ ಹತ್ರ ಬಂದಿದ್ದೀವಿ. ರೋಡ್ ಮಾತ್ರ ಆಸಮ್ ಆಗಿದೆ. ಸೊ ರೈಡ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ. ಆದಿಚುಂಚನಗಿರಿ ಹಿಸ್ಟ್ರಿ ಬಂದು ಆ ಪ್ಲೇಸಲ್ಲಿ ಮೊದಲು ಚಂಚ ಮತ್ತು ಕುಂಚ ಅಂತ ರಾಕ್ಷಸ ಇರ್ತಾರಂತೆ. ಅವರು ಅಲ್ಲಿನ ಜನಕ್ಕೆ ತುಂಬ ಕಷ್ಟ ಕೊಡ್ತಿರ್ತಾರಂತೆ. ಆಗ ಅಲ್ಲಿನ ಜನ ದೊಡ್ಡ ಶಿವನ ಮೊರೆ ಹೋದಾಗ ಅಲ್ಲಿ ದೇವರು ಪ್ರತ್ಯಕ್ಷ ಆಗಿ ಅಲ್ಲಿನ ಇದ್ದ ರಾಕ್ಷಸರನ್ನ ಸಂಹಾರ ಮಾಡ್ತಾರಂತೆ. ಸೊ ಇದು ಚಂಚ ಅನ್ನೋ ರಾಕ್ಷಸ ಇದ್ದಿದ್ದರಿಂದ ಅಲ್ಲಿ ಚುಂಚನಗಿರಿ ಅಂತ ನೇಮ್ ಬಂತು ಅಂತ ಹೇಳ್ತಾರೆ. ಆದಿಚುಂಚನಗಿರಿಯಲ್ಲಿ ಪೂಜಿಸುವಂಥ ದೇವರು ಈ ಕಾಲಭೈರವೇಶ್ವರ. ಇವಾಗ ಒಂದೊಂದು ದೇವ್ರಿಗೆ ಒಂದೊಂದು ವಾಹನ ಅಂತಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಗಣಪತಿಗೆ ಮೂಷಿಕ ವಾಹನ, ಕಾಲಭೈರವೇಶ್ವರ ದೇವ್ರಿಗೆ ಶ್ವಾನ ಅಂದರೆ ನಾಯಿ. ಪ್ರತಿದಿನ ಅಲ್ಲಿ ಶ್ವಾನ ಪೂಜಿಸ್ತಾರಂತೆ. ಇನ್ನೊಂದು ಹೇಳಬೇಕು ಪ್ಲೇಸ್ ಬಗ್ಗೆ, ನಮ್ಮ ಕರ್ನಾಟಕದಲ್ಲಿ ನೀವು ಪಿಕಾಕ್ ಸೆಂಚುರಿ ನೋಡೋಕ್ಕಾಗೋದು ಎರಡೇ ಕಡೆ. ಒಂದು ಬಂದು ಬಂಕಾಪುರ ಅಂತ, ಅದು ಹಾವೇರಿ ಡಿಸ್ಟ್ರಿಕ್ಟ್ ಸೇರುತ್ತೆ. ಇನ್ನೊಂದು ಆದಿಚುಂಚನಗಿರಿ, ಮಂಡ್ಯ ಜಿಲ್ಲೆ. ಸೊ ಇದು ಆ ಪ್ಲೇಸಿನ ವಿಶೇಷತೆ. ಇದರಿಂದ ಒಂದು 45-50 ಕಿಲೋಮೀಟರ್ಸ್ ಇದೆ. ಹತ್ರ ಇದ್ದೀವಿ. ಬನ್ನಿ ನೋಡೋಣ. ಇದು ಟೆಂಪಲ್ ಎಂಟ್ರಿ. ಈಗ ಇಲ್ಲಿಂದ ಊಟಕ್ಕೆ ಕೊಡ್ತಾ ಇದ್ವಿ. ಈ ಕಡೆ ಊಟ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆವರೆಗೂ ಇರುತ್ತಂತೆ. ದಿನಕ್ಕೆ ಸುಮಾರು 1000 ಜನಕ್ಕೆ ಊಟ ಹಾಕ್ತಾರೆ. ಯಾರೂ ಇಲ್ಲ, ನಾವು 4 ಜನನಾ. ಸೊ ಇಲ್ಲಿ ಪಂಚಲಿಂಗ ಇದೆ. ಅದರಲ್ಲಿ ಗಂಗಾಧರೇಶ್ವರ, ಚಂದ್ರಮೌಳೇಶ್ವರ, ಅದೇ ರೀತಿ ಒಟ್ಟು 5 ಪಂಚಲಿಂಗ ಇದೆ ನೋಡಿ. ಇದು ಗಂಗಾಧರೇಶ್ವರ ದೇವಸ್ಥಾನ. ಮೇಲೋಕೆ ಈ ಥರ ಮೆಟ್ಲು ಮಾಡಿದ್ದಾರೆ.
ಓ ಏನೋ ಕಲ್ಗಳು ಕಟ್ಟವ್ರಲ್ಲಿ. ಅಲ್ಲ ಕಲ್ಲು ಕಟ್ಟಿರೋದು ನಂಬಿಕೆಗಳು. ಮನೆ ಕಟ್ಟಿದವರು ಆ ಥರ ಕಟ್ಟಿದ್ರೆ ಮನೆ ಕಟ್ತೀವಿ ಅಂತ. ಇಲ್ಲ ಹಂಗೆ ಏನೋ ಎಷ್ಟು ಕತ್ಲೆ ಐತೆ. ಎಲ್ಲೋ ದಾರಿ ಇದೆ ಲಾಸ್ಟು. ಬರ್ಬೋದಾ? ತುಂಬ ಕುಳ್ಳ ಇದೆಯಾ? A few moments later. ಸೊ ಇದು ಬಾಲಗಂಗಾಧರ ಸ್ವಾಮೀಜಿ ಇದ್ರಲ್ಲ ಅವ್ರದ್ದು ಸಮಾಧಿ ನೋಡಿ. ದೇವಸ್ಥಾನದಿಂದ ಜಸ್ಟ್ ರೈಟ್ ಸೈಡ್ಗಿದೆ, ಈ ಕಡೆಯಿಂದ ರೈಟ್ ಸೈಡು. ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ ನೋಡಿ, ಈ ಥರ ಕಟ್ಟಿಸ್ಬೋದು ಮೋಸ್ಟ್ಲಿ. ಅದೇ ಚುಂಚನಗಿರಿ ನೋಡಿ ಮುಗಿಸ್ದು. ಇಲ್ಲಿ ಜೋಡಿಕೆರೆ ಅಂತ ಇದೆಯಂತೆ, ಅಲ್ಲಿ ಬೋಟಿಂಗ್ ಇದೆ ಅಂತ ಬೋರ್ಡ್ ಹಾಕಿದ್ರು. ಕೇಳಿದ್ದಕ್ಕೆ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು. ಓ ಅಲ್ಲಿ ಓಕೆ, ಕ್ಯಾಮ್ರಾ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಮನೆ ಹತ್ರ ಹೋಗೋಣ. ಬೋಟಿಂಗು ಇದೆಯಾ? ಇಲ್ಲ. ಓ ಇದೆ ಸರ್. ಬೋಟಿಂಗ್ ಎಷ್ಟು? ಒಬ್ರಿಗೆ 100. ಎಷ್ಟೊತ್ತು ಟೈಮಿಂಗ್ಸು ನೋಡಿ? ಒಬ್ರಿಗೆ 100 ರೂಪಾಯಿ ಅಂತೆ. 20 ನಿಮಿಷ ಕಮ್ಮಿ ಆಯ್ತು, 20 ನಿಮಿಷ. ಯಾರು ಬರಲಿಲ್ಲ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತಾರೆ. ನನ್ನ ಹೆಸರು ಗುರುರಾಜ್ ಅಂತ, ಚುಂಚಾದ್ರಿ ವಾಟರ್ ಸ್ಪೋರ್ಟ್ಸ್ನ ಮ್ಯಾನೇಜರು. ನಮ್ಮಲ್ಲಿ ಪೆಡಲ್ ಬೋಟು, ಸ್ಪೀಡ್ ಬೋಟು, ಕಯಾಕಿಂಗು, ವಾಟರ್ ಬೈಕು, ಬುಲ್ ರೈಡು, ಟ್ರಂಪ್ಲಿನ್ ಅಂತ ಇದೆ. ಒಬ್ಬರಿಗೆ 100 ರೂಪೀಸು. 10 ವರ್ಷ ಮೇಲ್ಪಟ್ಟವರಿಗೆ, 10 ವರ್ಷ ಒಳಗಡೆ ಇದ್ದವರಿಗೆ 50 ರೂಪೀಸ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಇದು ಚುಂಚನಗಿರಿ ಒಳಗಿದೆ. ಈ ಕೆರೆ ಅಯ್ಯನಕೆರೆ ಅಂತ ಕರೀತಾರೆ ಇದಕ್ಕೆ. ಟೈಮ್ 10 ಗಂಟೆ ನೋಡಿ. ಬೆಳಗ್ಗೆ ಒಂದು 6 ಗಂಟೆಗೆ ಬಂದರೆ ನೀವು 12 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ಬೋದು ವಾಪಸ್ಸು ಆರಾಮು. ಜಾಗ ತುಂಬ ಪೀಸ್ ಆಗಿದೆ. ನಿಮಗೆ ಬೋಟಿಂಗು, ಸ್ಪೀಡ್ ಬೋಟಿಂಗ್ ಎಲ್ಲ ಇದೆ. ನೀವು ನೋಡಿದ್ರಲ್ಲ ಈಗ ವಿಡಿಯೋ, ಅವರೇ ಇನ್ಚಾರ್ಜು. ಅವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6, 6:30ವರೆಗೂ ಇರುತ್ತಂತೆ. ಜಸ್ಟ್ 20 ಡೇಸ್ ಆಗಿದೆ ಅಷ್ಟೇ ಓಪನ್ ಆಗಿ. ನೋಡಿ, ಬರೋ ಆಗಿದ್ದರೆ ಒಳ್ಳೆ ಟೈಮ್ ಪಾಸು. ಅದು ಚುಂಚನಗಿರಿ ದೇವಸ್ಥಾನ ಮಠ ಎಲ್ಲ ನೋಡಿಕೊಂಡು ಹೀಗೆ ಬೋಟಿಂಗ್ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಒನ್ ಡೇ ಔಟಿಂಗ್ ಮಾತ್ರ ಸೂಪರ್ ಆಗಿದೆ ಪ್ಲೇಸ್. ಸೊ ಈಗ ಬೆಂಗಳೂರು ಕಡೆ ಹೊಟ್ಟಿದ್ದೀವಿ. ನಿಮಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಹೊಸ ವ್ಯೂವರ್ಸ್ ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. See you in the next video. Bye bye.